ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಇಬ್ಬರ ಪೈಪೋಟಿಗೆ ಶುರುವಾಗಿದೆ. ನೆನ್ನೆಷ್ಟೇ ಸುಧಾಕರ್ ಹೇಳಿದ್ರು ನನಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಎಚ್ ಡಿ ದೇವೇಗೌಡರು ಕೂಡ ಓಕೆ ಅಂತ ಹೇಳಿದ್ದಾರೆ. ಹಾಗೇನೆ ಕುಮಾರಸ್ವಾಮಿ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ. ಆದ್ರೆ ಈಗ ಕ್ಷೇತ್ರ ಫೈನಲ್ ಆಗೋ ಮುನ್ನವೇ ಟಿಕೆಟ್ಗಾಗಿ ಕೋಲ್ಡ್ ವಾರ್ ಒಂದು ಶುರುವಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಆಕಾಂಕ್ಷಿ ಆಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಈ ಮೂಲಕ ರಾಜಕೀಯವಾಗಿ ರೀ ಎಂಟ್ರಿಗೆ ಸುಧಾಕರ್ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಇತ್ತ ಬಿಜೆಪಿಯದೇ ನಾಯಕರಾದಂಥ ಎಸ್.ಆರ್. ವಿಶ್ವನಾಥ್ ಅವರು ಕೂಡ ಈಗ ಪೈಪೋಟಿಯಲ್ಲಿರೋದು. ಕ್ಷೇತ್ರ ಬಿಜೆಪಿಗ ಜೆಡಿಎಸ್ ಅನ್ನೋ ಬಗ್ಗೆ ಚರ್ಚೆ ಇನ್ನೂ ಕೂಡ ಆಗ್ತಾ ಇದೆ. ಎರಡೂ ಪಕ್ಷಗಳ ಹೈಕಮಾಂಡ್ ಭೇಟಿಯಾಗಿ ಮಾತುಕತೆ ಒಂದಷ್ಟು ಆಗ್ತಾ ಇದೆ. ಇನ್ನಷ್ಟು ಮೀಟಿಂಗ್ಗಳಾಗಬೇಕಾಗಿದೆ. ಸುಧಾಕರ್ ನಡೆಗೆ ಬಿಜೆಪಿಯ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ಘೋಷಣೆಗೂ ಮುನ್ನ ಸುಧಾಕರ್ ಓಡಾಟಕ್ಕೆ ಆಕ್ಷೇಪ. ತಮ್ಮ ಪುತ್ರ ಅಲೋಕ್ಗಾಗಿ ಚಿಕ್ಕಬಳ್ಳಾಪುರ ಟಿಕೆಟ್ಗೆ ಪ್ರಯತ್ನವನ್ನ ಅವರು ಪಡ್ತಿದ್ದಾರೆ. ಹಾಗಾಗಿ ಇಬ್ಬರ ನಡುವೆ ಒಂದು ಕೋಲ್ಡ್ ವಾರ್ ನಡೀತಿದೆ. ಇಲ್ಲಿಯವರೆಗೂ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಒಬ್ಬ ಅಭ್ಯರ್ಥಿಯನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ನಮ್ಮ ರಾಷ್ಟ್ರೀಯ ಪಾರ್ಲಿಮೆಂಟರಿ ಬೋರ್ಡಲ್ಲಿ ಕೂತ್ಕೊಂಡು ಇದು ತೀರ್ಮಾನ ಆಗ್ತಕ್ಕಂಥದ್ದು. ಬಹುಶಃ ಸುಧಾಕರ್ ಅವ್ರಿಗೆ ಹೊಸದಾಗಿ ಕಾಂಗ್ರೆಸ್ಸಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದ್ರಿಂದ ನಮ್ಮ ಕೆಲವು ಸಿಸ್ಟಮ್ಗಳು ಇನ್ನೂ ಕೂಡ ಅವ್ರಿಗೆ ಸರಿಯಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾವುದೇ ಸಣ್ಣ ಚುನಾವಣೆಯ ಅಭ್ಯರ್ಥಿ ಆಗಬೇಕು ಅಂದ್ರೂ ಕೂಡ ಅದು ವರಿಷ್ಠರು ತೀರ್ಮಾನ ತಗೊಂಡಾದ್ಮೇಲೆ ನಾವು ಅಧಿಕೃತವಾಗಿ ಅಭ್ಯರ್ಥಿ ಅಂತ ಅನ್ಸ್ಕೊಳ್ತಕ್ಕಂಥದ್ದು. 5 ವರ್ಷ ಆಗ್ತಾ ಬಂತು. ಹೊಸಬ್ರು ಅಂತ ತಿಳ್ಕೊಂಡ್ರೆ ಹೊಸದು ಅಂತಲೇ ತಿಳ್ಕೊಳ್ಳಿ. ಆದರೆ ಅವರಷ್ಟೇ ಬದ್ಧತೆಯಿಂದ ಕೆಲಸ ಅಂತೂ ಮಾಡ್ತಾಯಿದ್ದೀನಿ. ಕೇಳಿರೋದು ಅಪೇಕ್ಷೆ ಮಾಡಿದ್ದೀನಿ. ಅದು ಕೂಡ ಅನಿರೀಕ್ಷಿತವಾದಂಥ ಸೋಲಿನಿಂದ ಇವತ್ತು 4.5 ವರ್ಷ ನಾವು ಯಾವುದೇ ಒಂದು ಸ್ಥಾನಮಾನ ಇಲ್ದಿರ ಆ ಭಾಗಗಳಲ್ಲಿ ಪಕ್ಷ ಕಟ್ಟೋದು ಕಷ್ಟ ಅನ್ನೋ ಒಂದೇ ಒಂದು ಕಾರಣ ನಾನು ಇವತ್ತು ಅಪೇಕ್ಷೆ ಮಾಡಿದ್ದೀನಿ. ಪಕ್ಷ ಮತ್ತು ನಮ್ಮ ಸಂಘಟನೆ ಅವ್ರು ಏನು ತೀರ್ಮಾನ ತೆಗೆದುಕೊಂಡ್ರೆ ಅದಕ್ಕೆ ಬದ್ಧನಾಗಿದೆ.